ನಾಮಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನಿರೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ 21 ದಿನಗಳ ಕಥಾ ಮಾಲಿಕೆಯಲ್ಲಿ 17ನೇ ದಿವಸದ ಕಥಾಭಾಗಕ್ಕೆ PhD/DG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾವು ಶ್ರೀರಾಮನ ಕಥೆಯನ್ನು ಕೇಳಿದರೆ ಮುಂದೆ ಶ್ರೀರಾಮನು ನಮ್ಮ ಕಥೆಯನ್ನು ಕೇಳುತ್ತಾನೆ. ಜೈ ಶ್ರೀರಾಮ್. ಶ್ರೀರಾಮನ ಬಾಣದಿಂದ ಜಿಂಕೆಯ ರೂಪದಲ್ಲಿದ್ದಂತಹ ಮಾರೀಚನು ಮರಣ ಹೊಂದಿದ್ದಾನೆ. ಇದೊಂದು ರಾಕ್ಷಸರ ಮಾಯೆ ಎಂದು ತಿಳಿದಂತಹ ಶ್ರೀರಾಮ ಪ್ರಭುಗಳು ಪರ್ಣಕುಟೀರದತ್ತ ಹಿಂದಿರುಗುತ್ತಿದ್ದಾರೆ. ಮಧ್ಯದಲ್ಲೇ ಲಕ್ಷ್ಮಣನು ಕೂಡ ಓಡಿ ಬರುತ್ತಿರುವುದನ್ನು ನೋಡಿದಂತಹ ಶ್ರೀರಾಮ ಪ್ರಭುಗಳು, ನೀನೇಕೆ ಬರಲು ಹೋದೆ ಲಕ್ಷ್ಮಣ ಎಂದು ಕೇಳುತ್ತಾರೆ ಶ್ರೀರಾಮಚಂದ್ರ ಪ್ರಭುಗಳು. ಆಗ ಲಕ್ಷ್ಮಣನು, ನಾನು ಬೇಡವೆಂದರೂ ಅತ್ತಿಗೆಯವರು ಒತ್ತಾಯದಿಂದ ನನ್ನನ್ನು ಕಳಿಸಿದರು ಎನ್ನುತ್ತಾನೆ ಲಕ್ಷ್ಮಣ. ಇಲ್ಲ ಲಕ್ಷ್ಮಣ, ಇದೆಲ್ಲ ರಾಕ್ಷಸರ ಮಾಯೆ ಎಂದು ಇಬ್ಬರು ಕೂಡ ಓಡೋಡಿ ಪರ್ಣಕುಟೀರದತ್ತ ಬರುತ್ತಾರೆ. ಅಲ್ಲಿ ಬಂದು ಸೀತಾಮಾತೆಯವರನ್ನು ಹುಡುಕುತ್ತಾರೆ. ಎಲ್ಲಿಯೂ ಕೂಡ ಸೀತಾಮಾತೆಯವರು ಕಾಣುವುದಿಲ್ಲ. ಅಲ್ಲಿದ್ದಂತಹ ಗಿಡ ಮರಗಳನ್ನು ಕೇಳುತ್ತಾರೆ, ಹಕ್ಕಿ ಪಕ್ಷಿಗಳನ್ನು ಕೇಳುತ್ತಾರೆ, ಪ್ರಾಣಿಗಳನ್ನು ಕೇಳುತ್ತಾರೆ, ನನ್ನ ಸೀತೆಯನ್ನು ನೋಡಿದಿರಾ, ನನ್ನ ಸೀತೆಯನ್ನು ನೋಡಿದಿರಾ ಎಂದು ಹೀಗೆ ರೋಧಿಸುತ್ತಾ ವೇದನೆಯಿಂದ ಸುತ್ತಮುತ್ತ ಹುಡುಕುತ್ತಾರೆ. ಆದರೆ ಎಲ್ಲಿಯೂ ಕೂಡ ಸೀತೆಯು ಕಾಣುತ್ತಿಲ್ಲ. ಹಾಗೆ ಹುಡುಕುತ್ತಾ ಮುಂದೆ ಬರುತ್ತಿದ್ದಾರೆ. ಮುಂದೆ ಬಂದಾಗ ರಾಮ ರಾಮ ಎಂಬ ಶಬ್ದ ಕೇಳಿಸುತ್ತದೆ. ಅದೇನೆಂದು ಹತ್ತಿರ ಬಂದು ನೋಡಿದಾಗ ಜಟಾಯು ಪಕ್ಷಿಯು ತನ್ನ ರೆಕ್ಕೆಯನ್ನು ಕತ್ತರಿಸಿಕೊಂಡು ಅಲ್ಲಿ ಬಿದ್ದು ಕೊನೆಯ ಕ್ಷಣವನ್ನು ಎಣಿಸುತ್ತಿದೆ. ಅಲ್ಲಿಗೆ ಬಂದಂತಹ ಶ್ರೀರಾಮ ಲಕ್ಷ್ಮಣರು ಜಟಾಯುವನ್ನು ಏನಾಯಿತೆಂದು ವಿಚಾರಿಸಿದಾಗ ಜಟಾಯು ಹೇಳುತ್ತದೆ, ರಾವಣನು ತನ್ನ ಪುಷ್ಪಕ ವಿಮಾನದಲ್ಲಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದನು. ಅವನೊಡನೆ ಸೆಣಸಾಡುವಾಗ ಅವನ ಹರಿತವಾದ ಕತ್ತಿಯಿಂದ ನನ್ನ ರೆಕ್ಕೆಯನ್ನು ಕತ್ತರಿಸಿದನು ಎಂದು ಹೇಳುತ್ತಾ ಮುಂದುವರಿತು, ನನ್ನ ಪ್ರಾಣ ಹೋದ ನಂತರ ನನ್ನ ಅಂತ್ಯ ಸಂಸ್ಕಾರವನ್ನು ನೀನೇ ಮಾಡಬೇಕೆಂದು ಶ್ರೀರಾಮನಲ್ಲಿ ಕೇಳಿಕೊಡುತ್ತದೆ ಜಟಾಯು ಪಕ್ಷಿಯು. ತದನಂತರ ಅದು ಪ್ರಾಣ ಬಿಡುತ್ತದೆ. ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ರಾಮ ಲಕ್ಷ್ಮಣರು ಮುಂದೆ ಸಾಗುತ್ತಾರೆ ಸೀತಾದೇವಿಯನ್ನು ಹುಡುಕುತ್ತಾ. ಹೀಗೆ ಸಾಗುವಾಗ ಒಬ್ಬ ರಾಕ್ಷಸನು ಎದುರಾಗುತ್ತಾನೆ. ಆತನ ಹೆಸರು ಕಬಂದ ಎಂದು. ಆತನ ದೇಹಕ್ಕಿನ್ನ 2 ಭುಜಗಳು ಅತಿ ದೊಡ್ಡದಾಗಿ ಇರುತ್ತವೆ, ವಿಕಾರವಾಗಿರುತ್ತವೆ. ಅವನು ಒಬ್ಬ ಗಂಧರ್ವನು ಶಾಪದಿಂದ ಆ ರೀತಿ ರಾಕ್ಷಸನಾಗಿರುತ್ತಾನೆ. ಆ ರಾಕ್ಷಸನು ರಾಮ ಲಕ್ಷ್ಮಣರನ್ನು ತಿನ್ನಲು 2 ಕೈಗಳಿಂದ ಬರಸೆಳೆಯುತ್ತಾನೆ. ಆಗ ರಾಮ ಲಕ್ಷ್ಮಣರು ತಮ್ಮಲ್ಲಿದ್ದಂತಹ ಖಡ್ಗದಿಂದ ಆತನ 2 ಭುಜಗಳನ್ನು ಕತ್ತರಿಸುತ್ತಾರೆ. ಆತನ 2 ಭುಜಗಳನ್ನು ಕತ್ತರಿಸಿದ ತಕ್ಷಣವೇ ಆತನ ಶಾಪ ವಿಮೋಚನೆಯಾಗಿ ಗಂಧರ್ವನಾಗಿ ತನ್ನ ದಿವ್ಯ ದೃಷ್ಟಿಯಿಂದ ನೋಡುತ್ತಾ ಶ್ರೀರಾಮ ಪ್ರಭುಗಳಿಗೆ ಹೀಗೆನ್ನುತ್ತಾನೆ, ಪ್ರಭು, ನೀವು ಹೀಗೆ ಮುಂದೆ ಸಾಗಿದರೆ ಶಬರಿಯ ಆಶ್ರಮ ಸಿಗುತ್ತದೆ. ಅದಾದ ನಂತರ ಋಷಿಮುಖ ಪರ್ವತ ಸಿಗುತ್ತದೆ. ಋಷಿಮುಖ ಪರ್ವತದಲ್ಲಿ ಸುಗ್ರೀವ, ಆಂಜನೇಯ ಮತ್ತು ಆತನ ಸಹಚರರು ಅಲ್ಲಿ ವಾಸವಾಗಿದ್ದಾರೆ. ನೀವು ಅವರನ್ನು ಭೇಟಿಯಾಗಿ ಅವರ ಸ್ನೇಹವನ್ನು ಬೆಳೆಸಿದಾಗ ಮುಂದಿನ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುತ್ತವೆ ಎಂದು ಹೇಳಿ ಗಂಧರ್ವನು ಅಂತರ್ಧನಾಗುತ್ತಾನೆ. ತದನಂತರ ರಾಮ ಲಕ್ಷ್ಮಣರು ಮುಂದೆ ಸಾಗುತ್ತಾ ಶಬರಿಯ ಕುಟೀರಕ್ಕೆ ಬರುತ್ತಾರೆ. ಶಬರಿಯಾದರೂ ಎಷ್ಟೋ ವರ್ಷಗಳಿಂದ ಶ್ರೀರಾಮನ ಬರುವಿಕೆಗಾಗಿ ಕಾದು ಕುಳಿತಿರುತ್ತಾಳೆ. ಶ್ರೀರಾಮನು ಬಂದಾಗ ಆತನಿಗೆ ತಾನು ಆರಿಸಿಟ್ಟಂತಹ ಹಣ್ಣುಗಳನ್ನು ಕಚ್ಚಿ ನೋಡುತ್ತಾ ಸಿಹಿ ಇರುವ ಹಣ್ಣುಗಳನ್ನು ಶ್ರೀರಾಮ ಪ್ರಭುವಿಗೆ ಉಣಬಡಿಸುತ್ತಾಳೆ. ಶಬರಿಯ ಸೇವೆಯನ್ನು ಸ್ವೀಕರಿಸಿದ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು ಅಲ್ಲಿಂದ ಹೊರಡುತ್ತಾರೆ. ಹಾಗೆಯೇ ಹೊರಟವರು ಸೀದಾ ಋಷಿಮುಖ ಪರ್ವತದತ್ತ ಹೋಗುತ್ತಿದ್ದಾರೆ. ದೂರದಿಂದಲೇ ಇವರಿಬ್ಬರನ್ನು ನೋಡಿದಂತಹ ಕಪಿವೀರರು ಯಾರೋ ಬರುತ್ತಿದ್ದಾರೆ, ವಾಲಿಯವ ಕಡೆಯವರೇ ಇರಬಹುದು ಎಂದು ಭಾವಿಸಿ ಆಂಜನೇಯನನ್ನು ಮಾರುವೇಷದಲ್ಲಿ ಹೋಗಿ ಅವರು ಯಾರೆಂದು ತಿಳಿದುಕೊಂಡು ಬರುವಂತೆ ಸುಗ್ರೀವನು ಹೇಳುತ್ತಾನೆ. ಅದರಂತೆ ಆಂಜನೇಯನು ಒಬ್ಬ ಸಾಧುವಿನ ವೇಷದಲ್ಲಿ
ಶ್ರೀರಾಮ ಮತ್ತು ಲಕ್ಷ್ಮಣರ ಬಳಿ ಬಂದು ಮಾತನಾಡಿಸುತ್ತಾ ಅವರ ಪೂರ್ವಾಪರಗಳನ್ನು ವಿಚಾರಿಸುತ್ತಾನೆ ಆಂಜನೇಯನು. ಆಂಜನೇಯನ ಬಳಿಯಲ್ಲಿ ಶ್ರೀರಾಮ ಲಕ್ಷ್ಮಣರು ತಮ್ಮ ಪೂರ್ವ ಕಥೆಯನ್ನು ಎಲ್ಲವನ್ನೂ ಹೇಳುತ್ತಾರೆ. ಇದನ್ನು ಕೇಳಿದಂತಹ ಆಂಜನೇಯನು ಸಂತೋಷಭರಿತನಾಗಿ ತನ್ನ ನಿಜರೂಪದಿಂದ ಪ್ರಭುವಾದ ಶ್ರೀರಾಮಚಂದ್ರ ಪ್ರಭುವಿಗೆ ಪಾದ ನಮಸ್ಕರಿಸುತ್ತಾನೆ. ತದನಂತರ ಅವರಿಬ್ಬರನ್ನೂ ಕರೆದುಕೊಂಡು ಸುಗ್ರೀವನು ಇರತಕ್ಕಂತಹ ಜಾಗಕ್ಕೆ ಬರುತ್ತಾರೆ. ಅಲ್ಲಿ ರಾಮ ಲಕ್ಷ್ಮಣರು ಸುಗ್ರೀವನನ್ನು ಭೇಟಿಯಾಗುತ್ತಾರೆ. ಇಬ್ಬರು ಭೇಟಿಯಾದ ನಂತರ ಇಬ್ಬರೂ ಕೂಡ ತಮ್ಮ ಪರಿಸ್ಥಿತಿಯನ್ನು, ತಮಗಾಗಿರುವ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಕಥೆಯನ್ನು ಕೇಳಿದಂತಹ ಸುಗ್ರೀವ ಮತ್ತು ಆಂಜನೇಯನು ಕೆಲವು ದಿವಸಗಳ ಹಿಂದೆ ನಾವು ಅರಣ್ಯದಲ್ಲಿ ಓಡಾಡುತ್ತಿರುವಾಗ ಒಂದು ಬಟ್ಟೆಯಲ್ಲಿ ಕಟ್ಟಿದಂತಹ ಒಡವೆಯ ಗಂಟು ಸಿಕ್ಕಿದೆ ಎಂದು ಆ ಒಡವೆಗಳನ್ನು ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ತೋರಿಸುತ್ತಾರೆ. ಆ ಒಡವೆಗಳನ್ನು ನೋಡಿದಂತಹ ರಾಮ ಲಕ್ಷ್ಮಣರು ದುಃಖಪಡುತ್ತಾರೆ. ಅವು ಬೇರೆ ಯಾರ ಒಡವೆಗಳು ಅಲ್ಲ, ಸೀತಾಮಾತೆಯವರ ಒಡವೆಗಳೇ ಆಗಿರುತ್ತವೆ. ಬಹಳ ನೊಂದುಕೊಂಡು ರಾಮ ಮತ್ತು ಲಕ್ಷ್ಮಣರು ಸುಗ್ರೀವನನ್ನು ತಮಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಅದರಂತೆ ಸುಗ್ರೀವನು ಕೂಡ ತನ್ನ ಪರಿಸ್ಥಿತಿಯನ್ನು ವಿವರಿಸುತ್ತಾ ತನ್ನ ಅಣ್ಣನಾದಂತಹ ವಾಲಿಯು ನನ್ನನ್ನು ರಾಜ್ಯದಿಂದ ಹೊರಹಾಕಿದ್ದಾನೆ ಎಂದು ಹೇಳುತ್ತಾನೆ. ಇಬ್ಬರೂ ಕೂಡ ಸ್ನೇಹವನ್ನು ಮಾಡಿಕೊಳ್ಳುತ್ತಾರೆ ಅಗ್ನಿ ಸಾಕ್ಷಿಯಾಗಿ. ಶ್ರೀರಾಮ ಮತ್ತು ಸುಗ್ರೀವರ ಸ್ನೇಹವಾದ ನಂತರ ವಾಲಿಯ ಪರಾಕ್ರಮವನ್ನು ಸುಗ್ರೀವನು ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ವಿವರಿಸುತ್ತಾನೆ. ಮತ್ತು ಸುಗ್ರೀವನು ತಾನು ಹೇಗೆ ರಾಜ್ಯದಿಂದ ಹೊರಗಿರುವುದಾಗಿ, ಯಾವ ಕಾರಣಕ್ಕೆ ಇರುವುದಾಗಿ ಎಂಬ ವಿಚಾರವನ್ನು ಈಗ ತಿಳಿಸುತ್ತಾನೆ. ಅವರಿಬ್ಬರೂ ಕೂಡ, ಅಂದರೆ ವಾಲಿ ಸುಗ್ರೀವ, ನಾವಿಬ್ಬರೂ ಕೂಡ ಬಹಳ ಅನ್ಯೋನ್ಯತೆಯಿಂದ ಇದ್ದೆವು. ಒಮ್ಮೆ ದುಂದುಬಿ ಎಂಬ ರಾಕ್ಷಸ ಬಂದು ನನ್ನ ಅಣ್ಣನಾದಂತಹ ವಾಲಿಯನ್ನು ಯುದ್ಧಕ್ಕೆ ಕರೆದನು. ಯುದ್ಧಕ್ಕೆ ವಾಲಿಯು ಹೋಗುವಾಗ ನಾನು ಕೂಡ ಅಣ್ಣನನ್ನು ಹಿಂಬಾಲಿಸಿದೆ. ಹೋಗುತ್ತಾ ಕಾಡಿನ ಮಧ್ಯಕ್ಕೆ ಅಣ್ಣನು ಹೋದನು. ಆ ದುಂದುಬಿ ಎಂಬ ರಾಕ್ಷಸನು ಗುಹೆಯ ಒಳಗೆ ಹೋದನು. ಗುಹೆಯ ಒಳಗೆ ಹೋದಾಗ ನನ್ನ ಅಣ್ಣನಾದ ವಾಲಿಯು ಕೂಡ ಗುಹೆಯ ಒಳಗೆ ಹೋದನು. ಹೋಗುವಾಗ ನನಗೊಂದು ಮಾತು ಹೇಳಿದನು, ನೀನು ಒಳಗಡೆ ಬರಬೇಡ, ಇಲ್ಲಿಯೇ ಕಾಯುತ್ತಿರು, ನಾನು ಬರುತ್ತೇನೆ ಎಂದು ಹೇಳಿ ಗುಹೆಯ ಒಳಗೆ ನನ್ನ ಅಣ್ಣನಾದ ವಾಲಿಯು ಹೋದನು. ವರ್ಷಗಳು ಕಳೆದ ನಂತರವೂ ಕೂಡ ಹೊರಗಡೆ ಬರಲಿಲ್ಲ. ಅದಾದ ನಂತರ ರಾಕ್ಷಸರ ಚೀತ್ಕಾರ ಮತ್ತು ರಕ್ತ ಹೊರಬರುತ್ತಿರುವುದನ್ನು ನಾನು ನೋಡಿದೆನು. ತದನಂತರ ಈ ರಾಕ್ಷಸರು ನನ್ನ ಅಣ್ಣನನ್ನು ಸಂಹರಿಸಿರಬಹುದೆಂದು ತಿಳಿದು, ಈ ದುಂದುಬಿ ರಾಕ್ಷಸನು ಮತ್ತೆ ಹೊರಗಡೆ ಬಂದರೆ ನಮ್ಮನ್ನು ಯಾರನ್ನು ಬಿಡುವುದಿಲ್ಲವೆಂದು ತಿಳಿದು ಒಂದು ದೊಡ್ಡ ಬಂಡೆಯನ್ನು ಗುಹೆಯ ಬಾಗಿಲಿಗೆ ಅಡ್ಡವಾಗಿಟ್ಟು ನಾನು ರಾಜ್ಯಕ್ಕೆ ಬಂದು ರಾಜ್ಯಭಾರವನ್ನು ಮಾಡುತ್ತಿದ್ದೆ. ತದನಂತರ ಕೆಲವು ವರ್ಷಗಳ ನಂತರ ನನ್ನ ಅಣ್ಣನಾದ ವಾಲಿಯು ಬಂದು ನನ್ನಲ್ಲಿ ಏನನ್ನೂ ವಿಚಾರಿಸದೆ ರಾಜ್ಯದ ಆಸೆಯಿಂದ ನೀನು ನನಗೆ ಅಡ್ಡಲಾಗಿ ಬಂಡೆಯನ್ನು ಇಟ್ಟು ಬಂದಿದ್ದೀಯಾ ಎಂದು ಹೇಳಿ ನನಗೆ ಹೊಡೆದು ನನ್ನನ್ನು ಕೊಲ್ಲಲು ಬಂದಾಗ ನಾನು ಈ ಋಷಿಮುಖ ಪರ್ವತಕ್ಕೆ ಬಂದೆ. ಋಷಿಮುಖ ಪರ್ವತಕ್ಕೆ ಬಂದರೆ ವಾಲಿ ಅಣ್ಣನಿಗೆ ಸಾವಾಗುತ್ತದೆ, ಹಾಗಾಗಿ ಆತನು ಇಲ್ಲಿ ಬರುವುದಿಲ್ಲ ಎಂಬ ವಿಚಾರವನ್ನು ಸುಗ್ರೀವನು ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ತಿಳಿಸುತ್ತಾನೆ. ನಾನು ಯಾವುದೇ ಉದ್ದೇಶಪೂರ್ವಕವಾಗಿ ಅಣ್ಣನಿಗೆ ಬಂಡೆಯನ್ನು ನಾನು ಹಾಕಿರಲಿಲ್ಲ, ಹಾಗೂ ನಾನು ರಾಜ್ಯವನ್ನು ಅವನಿಂದ ಕಬಳಿಸಬೇಕೆಂಬ ಉದ್ದೇಶವೂ ಕೂಡ ಇರಲಿಲ್ಲ. ಆದರೆ ಅಣ್ಣನಾದ ವಾಲಿಯು ಸಂಶಯಪಟ್ಟು ಸಂಶಯವನ್ನು ಬಗೆಹರಿಸಿಕೊಳ್ಳದೆ ನನ್ನನ್ನು ಈ ರೀತಿಯಾಗಿ ರಾಜ್ಯದಿಂದ ಹೊರಹಾಕಿದ್ದಾನೆ. ಅಣ್ಣನಾದ ವಾಲಿಯು ಬಹಳ ಶಕ್ತಿಶಾಲಿಯಾಗಿ ಇರುವಂಥವನು, ಅವನ ಮೇಲೆ ನಾನು ಹೋರಾಟ ಮಾಡಲಾಗದೆ ಹೀಗೆ ನನ್ನ ಸ್ನೇಹಿತರಾದ ಆಂಜನೇಯ ಮತ್ತು ಇತರರೊಂದಿಗೆ ಇಲ್ಲಿ ಇದ್ದೇನೆ ಎಂದು ವಿವರಣೆ ಕೊಡುತ್ತಾ, ವಾಲಿಯು ಬಹಳ ಶಕ್ತಿವಂತನಾಗಿರುವವನು, ಆತನನ್ನು ನೀನು ಸಂಹರಿಸಬೇಕಾದರೆ ನೀನೆಷ್ಟು ಶಕ್ತಿವಂತನಾಗಿದ್ದೀಯಾ ಎಂಬುದನ್ನು ಕೂಡ ನಾವು ನೋಡಬೇಕಾಗಿದೆ ಎಂದಾಗ ಶ್ರೀರಾಮಚಂದ್ರ ಪ್ರಭುಗಳು 7 ಮರಗಳು ನೇರವಾಗಿ 7 ಮರಗಳಿಗೆ ಒಂದೇ ಬಾಣದಿಂದ ಹೊಡೆದು 7 ಮರಗಳನ್ನು ಬೀಳಿಸುತ್ತಾರೆ. ಇದನ್ನು ನೋಡಿದಂತಹ ಆಂಜನೇಯನಿಗೆ ಮತ್ತು ಸುಗ್ರೀವನಿಗೆ ಶ್ರೀರಾಮನ ಮೇಲೆ ನಂಬಿಕೆ ಬರುತ್ತದೆ, ಅವರ ಒಂದು ಶಕ್ತಿಯ ಮೇಲೆ ನಂಬಿಕೆ ಬರುತ್ತದೆ. ಹೀಗಾಗಿ ನಾಳೆಯ ದಿವಸ ಹೋಗಿ ನೀನು ನಿನ್ನ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ,
ತದನಂತರ ಮುಂದಿನ ಅವನ ಒಂದು ವಧೆಯನ್ನು ನಾನು ಮಾಡುತ್ತೇನೆ ಎಂದು ಶ್ರೀರಾಮಚಂದ್ರನು ಸುಗ್ರೀವರಿಗೆ ವಚನವನ್ನು ಕೊಡುತ್ತಾರೆ. ವೀಕ್ಷಕರೇ, ಅಣ್ಣ ತಮ್ಮಂದಿರ ಮಧ್ಯೆ ಸಂಶಯಗಳು ಬಂದಾಗ ಬಗೆಹರಿಸಿಕೊಳ್ಳದಿದ್ದರೆ ಎಷ್ಟೆಲ್ಲ ಅನಾಹುತವಾಗುತ್ತದೆ ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದಂತಹ ನಮ್ಮ ರಾಮಾಯಣ ಅದು ಒಂದು ಕಥೆಯಲ್ಲ, ಅದೊಂದು ಮಹಾಕಾವ್ಯ. ವೀಕ್ಷಕರೇ, ನಿಮ್ಮೆಲ್ಲ ಮನಸ್ಸಿನ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಕ್ಕೆ PhD/DG ಯೂಟ್ಯೂಬ್ ಚಾನಲ್ನಲ್ಲಿ ಬರತಕ್ಕಂತಹ ವಿಡಿಯೋಗಳನ್ನು ನೋಡುತ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಶ್ರೀರಾಮ್. ವ್ಯೋಮಕೇಶನ ದಿವ್ಯ ತಾರಕ ಮಂತ್ರವು